ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಖುಷಿಗೌಡ ಮಿನಿ ಲಾಗ್ಸ್. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋ ಪ್ಲಾನಿಂಗ್ ಇತ್ತು, ಸೊ ಹಾಗಾಗಿ ಔಟ್ಸೈಡ್ ಹೋಗ್ತಾ ಇದೀವಿ. ಜೊತೆಗೆ ನಮ್ಮ ಪುಟಾಣಿನೂ ಕರ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ನಮ್ಮ ಪುಟಾಣಿಗೂ ಚೇಂಜಸ್ ಸಿಗ್ಲಿ ಅಂತ ಅಷ್ಟೇ. ಇನ್ನು ಮನೆಗೆ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು. ಸೊ ಏನೇನ್ ರಿಕ್ವೈರ್ ಇದೆಯೋ ಅದನ್ನ ಮಾತ್ರ ನೋಡ್ತಾ ಇದ್ವಿ ನಾವು. ಯಪ್ಪ ಏನ್ ಗುರು ಜನ ಇದು, ಫ್ರೀಯಾಗಿ ಕೊಡ್ತಾ ಇದಾರ ಅನ್ನೋ ತರ ಅಷ್ಟು ಜನ ಇದ್ರು. ಅದ್ರಲ್ಲಿ ಬೇರೆ ನಮ್ ಪುಟಾಣಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಸರಿ ಅಂದ್ಬಿಟ್ಟು ಟಾಯ್ಸ್ ಹತ್ರ ಹೋಗಿದ್ವಿ. ಟಾಯ್ಸ್ ನ ತೋರ್ಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾನೆ ಅಂತ ಈ ಕಡೆ ಟಾಯ್ಸ್ ನ ತೋರಿಸ್ತಾ ಇದ್ವಿ. ಸಮಾಧಾನ ಆದ, ಟಾಯ್ಸ್ ಇರೋವರೆಗೂ ಸಮಾಧಾನ ಆದ. ಬಟ್ ಟಾಯ್ಸ್ ಕೂಡ ನಾವು ಪರ್ಚೇಸ್ ಮಾಡಿದ್ವಿ, ಯಾಕಂದ್ರೆ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಟಾಯ್ಸ್ ನ ತೋರಿಸ್ಬೋದಲ್ಲ ಅಂತ. ಈ ಕಡೆ ಮನೆಗೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತಲ್ಲ, ಸೊ ಹಾಗಾಗಿ ಏನೇನ್ ರಿಕ್ವೈರ್ಡ್ ಇದೆಯೋ ಅದನ್ನ ಮಾತ್ರ ನೋಡ್ತಾ ಇದ್ವಿ. ಅಷ್ಟ್ರಲ್ಲಿ ನಮ್ ಪುಟಾಣಿ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಇನ್ನೇನ್ ಮಾಡೋದು ಅನ್ಬಿಟ್ಟು ಇದ್ದಿದ್ ಟೈಮಲ್ಲೇ ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಅನ್ಸುತ್ತೆ ನಮ್ ಪುಟಾಣಿಗೆ ತುಂಬಾ ಜನ ಇರಲ್ಲ, ಸೊ ಹಾಗಾಗಿ ಅವ್ನಿಗೆ ಅಡ್ಜಸ್ಟ್ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಇನ್ನು ಮನೆಗ್ ಬಂದ್ವಿ. ನೋಡಿ ಇಷ್ಟೇ ಐಟಮ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಿದ್ದು. ಅದರಲ್ಲಿ ಮಾತ್ರ ನಾನು ಪಾಪ್ಕಾರ್ನ್ ಮಾತ್ರ ಮಿಸ್ ಮಾಡ್ಲಿಲ್ಲ. ಪಾಪ್ಕಾರ್ನ್ ತಗೊಂಡೆ. ಈ ಟಾಯ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ನಂಗೆ ಸಖತ್ ಇಷ್ಟ ಆಯ್ತು. ಅದು ನಾನೇ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ಅಂತ. ಇನ್ನ ಮಳೆ ಬರುವ ಸಾಧ್ಯತೆಗಳೆಲ್ಲ ಕಾಣಿಸ್ತಾ ಇತ್ತು. ಸೊ ಮನೆಗ್ ಬಂದಿದ್ದು ಬೇಗ ಒಳ್ಳೇದಾಯ್ತು ಅಂತ ಅನಿಸ್ತು. ಇನ್ನ ಬಿಸಿ ಬಿಸಿ ಕಾಫಿ ಜೊತೆಗೆ ಪಾಪ್ಕಾರ್ನ್ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ತು. ಒಂಥರ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.